ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡ ಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಹೌದು ಸ್ನೇಹಿತರೆ, ವರ್ಷದ ಕೊನೆಯ ವಿಡಿಯೋ ಕನ್ಸ್ಟ್ರಕ್ಷನ್ ವಿಡಿಯೋ ಜೊತೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದೂವರೆ ವರ್ಷದಿಂದ ಕೇವಲ 100 ಸಬ್ಸ್ಕ್ರೈಬರ್ ಇದ್ದಿದ್ದು ಇವತ್ತು ಅರೌಂಡ್ 3 ಲ್ಯಾಕ್ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೇವೆ. ತಮಗೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು ಸ್ನೇಹಿತರೆ. ಈ ಸಪೋರ್ಟ್ ಹೀಗೆ ಮುಂದುವರಿಲಿ. 3 ಲ್ಯಾಕ್ ಇರೋದು 3 ಮಿಲಿಯನ್ ಆದಷ್ಟು ಬೇಗ ಆಗಲಿ ಸ್ನೇಹಿತರೆ. ಹಾಗೆ ನನ್ನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ತಾ ಇರಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಓಕೆ ಸ್ನೇಹಿತರೆ. ಸೊ ಇವಾಗ ಮ್ಯಾಟ್ರಿಗೆ ಬಂದ್ಬಿಡೋಣ ಸ್ನೇಹಿತರೆ. ನೀವೇನಾದ್ರೂ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಾ ಮುಂದೆ ಫ್ಯೂಚರಲ್ಲಿ, ಇಲ್ಲ ಅಂತಂದ್ರೆ ಆಲ್ರೆಡಿ ಕಟ್ಸ್ತಾ ಇದ್ದೀರಾ. ಸೊ ನಿಮಗೆಲ್ಲರಿಗೂ ತಿಳಿದಿರಬೇಕಾದಂಥ ವಿಚಾರ ಏನಂತಂದ್ರೆ, ಸ್ಟೆಪ್ ಬೈ ಸ್ಟೆಪ್ ಆ ಕೆಲಸವನ್ನ ಯಾವಾಗ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಕೆಲವೊಬ್ರು ಕಮೆಂಟ್ಸ್ ಅಲ್ಲಿ ಕೇಳಿದ್ರು ಕೂಡ ಡೆಫಿನೆಟ್ಲಿ ಆವಾಗಲೇ ನಂಗೆ ಥಿಂಕಿಂಗ್ ಬಂದಿದ್ದು, ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಹಾಕೊಟ್ಬಿಟ್ರೆ ನಿಮಗೂ ಐಡಿಯಾ ಇರುತ್ತೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ ಸ್ನೇಹಿತರೆ. ಮೊದಲನೇದಾಗಿ ನೀವು ಮಾಡ್ಬೇಕಾಗಿರುವಂಥದ್ದು, ನಿಮ್ಮ ಜಾಗಕ್ಕೆ ತಕ್ಕಾದಂಥ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ಳುವಂಥದ್ದು. ಹೌದು, ಒಂದು ಪ್ಲಾನ್ ಅನ್ನ ರೆಡಿ ಮಾಡಬೇಕು. ಪ್ಲಾನ್ ಅಥವಾ ಅದ್ರ ಜೊತೆಯಲ್ಲಿ ಸ್ಟ್ರಕ್ಚರ್ ಕೂಡ ತಗೊಬಹುದು. ಓಕೆ, ಸ್ಟ್ರಕ್ಚರ್ ಪ್ಲಾನಿಂಗ್ ಅಂತ ಇರುತ್ತೆ. 30 ಸೆಟಪ್ಸ್ ಇದು ಬರುತ್ತೆ, ಪ್ಲಾನ್ಸ್ ಬರುತ್ತೆ. ಸೊ ಇವುಗಳನ್ನು ಕೂಡ ತಗೊಬಹುದು. ಒಂದು ಪ್ಲಾನಿಗೆ ಒಂದು 3000 ರೂಪೀಸ್ ಖರ್ಚಾಗುತ್ತೆ. ಇನ್ನು ಸ್ಟ್ರಕ್ಚರ್ ಮಾತ್ರ ಬೇಕು, ಪ್ಲಾನ್ ಬೇಕು ಅಂದ್ರೆ ನಿಮ್ಗೆ ಅರೌಂಡ್ 6000 ರೂಪೀಸ್ ಖರ್ಚಾಗಬಹುದು. ನೀವು ಕೇಳ್ಬೋದು ಇಷ್ಟು ಕಮ್ಮಿಯಾಗಿ ಯಾರು ಕೊಡ್ತಾರೆ ಗುರು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿ, ಹೌದು. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೇವಲ 3000 ರೂಪೀಸ್ ಅಲ್ಲಿ ನಿಮಗೆ ಪ್ಲಾನ್ ಸಿಗುತ್ತೆ. ಹಾಗೆ 6000 ರೂಪೀಸ್ ಅಲ್ಲಿ ನಿಮಗೆ ಸ್ಟ್ರಕ್ಚರ್ ಡಿಸೈನ್ಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಹಾಗೆ ಚೀಪ್ ಅಂಡ್ ಬೆಸ್ಟ್ ರೇಟ್ ಅಲ್ಲಿ ಉತ್ತಮವಾದ ಕನ್ಸ್ಟ್ರಕ್ಷನ್ ಬೇಕಂದ್ರೂ ಕೂಡ ಇವರು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ. ಓಕೆ, ಸೊ ಈಗ ವಿಚಾರಕ್ಕೆ ಬಂದ್ಬಿಡ. ಮೊದಲನೇದಾಗಿ ಮಾಡಬೇಕಾಗಿರೋದು ಪ್ಲಾನ್ ರೆಡಿ ಮಾಡ್ಕೊಳ್ಳಿ. ರೆಡಿ ಆಗ್ತಾ ಇದ್ದಂಗೆ ನೀವು ಮಾಡಬೇಕಾಗಿರೋದು ಪ್ಲಾನ್ ಸ್ಯಾಂಕ್ಷನ್. ಹೌದು, ದೊಡ್ಡ ಸಿಟೀಸ್ ಅಲ್ಲಿ ಇದ್ರೆ ನೀವು ಕಾರ್ಪೊರೇಷನ್ ಇಂದ ತಗೊಬೇಕಾಗುತ್ತೆ, ಪರ್ಮಿಷನ್ ತಗೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇದ್ರೆ BBMP ಇಂದ ಪರ್ಮಿಷನ್ ತಗೊಬೇಕು. ಅರೌಂಡ್ 1 ಲ್ಯಾಕ್ ಚಿಲ್ಲರೆ ಆಗುತ್ತದೆ ಆಕ್ಚುಲಿ. ಬಟ್ ಆದ್ರೆ ಯಾವ್ದಾದ್ರು ಇದರಲ್ಲಿ ಇದ್ರೆ ಗ್ರಾಮ ಪಂಚಾಯತಿ ಅಂಡರ್ ಇದ್ರೆ ಡೆಫಿನೆಟ್ಲಿ 5000 ರೂಪೀಸ್ ಒಳಗಡೆನೆ ನಿಮ್ದು ಒಂದು ಸ್ಯಾಂಕ್ಷನ್ ಅನ್ನ ಮಾಡ್ಕೊಬಹುದು ಸ್ನೇಹಿತರೆ. ಇನ್ನು ಕಮ್ಮಿಗೆ ಆಗುತ್ತೆ ಆಕ್ಚುಲಿ, ಡಿಪೆಂಡ್ಸ್ ನೀವು ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ಇನ್ನು ಕೆಲವೊಂದು ಜಾಗಗಳಲ್ಲಿ ಸ್ಯಾಂಕ್ಷನ್ ಅಗತ್ಯನೇ ಇರಲ್ಲ. ಡೆಫಿನೆಟ್ಲಿ ನೀವು ಕೂಡ ಕನ್ಸ್ಟ್ರಕ್ಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಹಾಗಾದ್ರೆ ಮೊದಲನೇದಾಗಿ ಮಾಡೋದೇನು ಸ್ನೇಹಿತರೆ? ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ಸೈಟ್ ಕ್ಲೀನಿಂಗ್. ಹೌದು, ಫಸ್ಟ್ ನಂಬರ್ 1 ಬರುವಂಥದ್ದು ಸೈಟ್ ಕ್ಲೀನ್ ಮಾಡಬೇಕಾಗುತ್ತೆ. ಕ್ಲೀನ್ ಮಾಡಿಬಿಟ್ಟು ಮೆಜರ್ಮೆಂಟ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಬೇಕಾಗುತ್ತೆ. ನಿಮ್ಮ ಪ್ಲಾನ್ಗೆ ತಕ್ಕಾಗಿ ಮೆಜರ್ಮೆಂಟ್ ಸರಿಯಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ನೆಕ್ಸ್ಟ್ ಬರುವಂಥದ್ದು ಸೈಟ್ ಪೂಜೆ. ಹೌದು, ಒಂದು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಬೇಕು. ಪೂಜೆ ನಂತರ ಬರ್ತಾ ಇರುವಂಥದ್ದು ಸೈಟ್ ಮಾರ್ಕಿಂಗ್. ಹೌದು, ನಿಮ್ಮ ಯಾರು ಮೇಸ್ತ್ರಿ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಸೊ ಅವ್ರ ಹತ್ರ ನೀವು ಸೈಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಬೇಕಾಗುತ್ತೆ. ಆಸ್ ಪರ್ ಯುವರ್ ಪ್ಲಾನ್ ನ ಪ್ರಕಾರವಾಗಿ ನೀವು ನಿಮ್ಮ ಮಾರ್ಕಿಂಗ್ ಅನ್ನ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ. ಮಾರ್ಕಿಂಗ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಬರುವಂತದ್ದು ಅರ್ತ್ ವರ್ಕ್, ಎಕ್ಸವಕೇಶನ್. ಬಹಳ ಕಷ್ಟ ಇದೆ ಆಕ್ಚುಲಿ ನಂಗೆ ಹೇಳೋಕೆ, ಬಟ್ ಆದ್ರೂ ಪರವಾಗಿಲ್ಲ. ಎಕ್ಸವಕೇಶನ್, ಅರ್ತ್ ವರ್ಕ್, JCB ಮೂಲಕ ಅರ್ತ್ ವರ್ಕ್ ಮಾಡ್ತಾರೆ. ಅರ್ತ್ ವರ್ಕ್ ಅಲ್ಲಿ ನಿಮ್ಗೆ ಎಲ್ಲ ಫೌಂಡೇಶನ್ ಜೊತೆಯಲ್ಲಿ ನಿಮ್ಮ ಸಂಪು ಆದ್ರೆ ಪಿಟ್ ಕೂಡ ನೀವು ಇದೇ ಸಮಯದಲ್ಲಿ ಅರ್ತ್ ವರ್ಕ್ ಅನ್ನ ಮಾಡ್ಕೊಂಡ್ಬಿಡೋದು ಒಳ್ಳೇದಂತ ಹೇಳಕ್ ಇಷ್ಟಪಡ್ತಾರೆ. ಯಾಕಂದ್ರೆ ಕೆಲವೊಬ್ರು ಪಿಟ್ ಅನ್ನ ರೋಡಲ್ಲಿ ಮಾಡ್ತಾರೆ, ಕೆಲವೊಬ್ರು ಪಿಟ್ ಅನ್ನು ಒಳಗಡೆ ಮಾಡ್ತಾರೆ. ಸೊ ಇವೆಲ್ಲವನ್ನು ಒಂದೇ ಸಮಯದಲ್ಲಿ ಮಾಡ್ಕೊಂಡ್ರೆ ಖರ್ಚು ನಿಮಗೆ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಅರ್ತ್ ವರ್ಕ್ ಮುಗಿತಾ ಇದ್ದಂಗೆ ನೀವು ಮಾಡ್ಬೇಕಾಗಿರುವಂಥದ್ದು ಫೌಂಡೇಶನ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಬೇಕು. ಅದೆಲ್ಲ ಏನೇ ಇರ್ಬೋದು, ಕಬ್ಬಿಣದ ವರ್ಕು, ಸೆಂಟ್ರಿಂಗು, ಕಾಂಕ್ರೀಟು, ಏನೇ ಇರಲಿ, ಫೌಂಡೇಶನ್ ರೆಡಿ ಆಗುವಂಥದ್ದು. ಓಕೆ, ಫೌಂಡೇಶನ್ ರೆಡಿ ಮಾಡಬೇಕು ಸಮಯದಲ್ಲಿ ನೀವು ಫೌಂಡೇಶನ್ ರೆಡಿ ಮಾಡಬಹುದು. ಫೌಂಡೇಶನ್, ಫುಟ್ಟಿಂಗ್, ಸಂಪ್ ವರ್ಕ್. ಎಸ್, ಇದರ ಜೊತೆಯಲ್ಲಿ ನೀವು ಸಂಪ್ ವರ್ಕ್ ಕೂಡ ಇದೇ ಸಮಯದಲ್ಲಿ ಕಂಪ್ಲೀಟ್ ಆಗಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಸಂಪ್ ವರ್ಕ್ ಅನ್ನು ಕಂಪ್ಲೀಟ್ ಮಾಡಿಬಿಟ್ಟು ನೀವು ಮಾಡಬೇಕಾಗಿರುವಂಥದ್ದು ಸ್ನೇಹಿತರೆ, ಫೌಂಡೇಶನ್ ಒಳಗಡೆ ಮಣ್ಣನ್ನು ಫಿಲ್ ಮಾಡುವಂಥದ್ದು. ಹೌದು, ರಾ ಮಣ್ಣಿರುತ್ತೆ, ಮಡ್ಡಿರುತ್ತೆ, ಅದನ್ನ ಲೋಡ್ಗಡ್ಲೆ ತಂದ್ಬಿಟ್ಟು ಸೂರ್ಬಿಟ್ಟು ಇದನ್ನ ಫಿಲ್ ಮಾಡಿಬಿಟ್ಟು ಇದರಲ್ಲಿ ದಂಬಸನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದು ವಾಟರ್ ಫಿಲ್ ಮಾಡುವಂಥದ್ದು. ಅದು ಪ್ಲಿಂತ್ ಲೆವೆಲ್ಗೆ ತೊಗೊಂಬರ್ಬೇಕು. ಪ್ಲಿಂತ್ ಲೆವೆಲ್ಗೆ ತಂದ್ಬಿಟ್ಟು ನೀವು ಬೇಕಾದ್ರೆ ಕಂಬಿನ ಕಟ್ಬಿಟ್ಟು ಮೇಲ್ಗಡೆ ಕಾಲಮ್ ಕಂಬಿನ ಕಟ್ಬಿಟ್ಟು ಕೂಡ ನೀವು ವಾಟರ್ ಅನ್ನ ಫಿಲ್ ಮಾಡುವಂಥದ್ದು. ವಾಟರ್ ತುಂಬಾ ಫಿಲ್ ಮಾಡಿ ಇಡಬೇಕಾಗುತ್ತೆ, ಯಾಕಂತಂದ್ರೆ ಇದು ಸೆಟಲ್ಮೆಂಟ್ ಆಗ್ಬೇಕಲ್ವಾ. ಸೊ ಇದನ್ನ ಎಷ್ಟು ದಿನ ಬಿಡಬೇಕು? ಇದನ್ನ 1 ವೀಕ್ ಬಿಡಬೇಕಾಗುತ್ತೆ ಸ್ನೇಹಿತರೆ. 7 ಡೇಸ್ ನೆನಪಿಟ್ಕೊಳ್ಳಿ. ಕೆಲವರು ಸ್ವಲ್ಪ ಬೇಗ ತೆಗಿತಾರೆ, 4 to 5 ಡೇಸ್ ತೆಗಿತಾರೆ. ಓಕೆ, ನೋ ಪ್ರಾಬ್ಲಮ್, ಡಿಪೆಂಡ್ಸ್ ಆನ್ ಸಾಯಿಲ್ ಇರುತ್ತದೆ ಆಕ್ಚುಲಿ, ಬಟ್ ತೊಂದರೆ ಇಲ್ಲ. 7 ಡೇಸ್ 1 ವೀಕ್ ಅನ್ನು ಬಿಡುವಂಥದ್ದು ತುಂಬಾ ಒಳ್ಳೇದಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾವಾಗ ನಿಮ್ದು 1 ವೀಕ್ ಆಯ್ತು, 1 ವೀಕ್ ಆಗ್ತಾ ಇದ್ದಂಗೆ ನೀವು ಮಾಡಬೇಕಾದಂಥದ್ದು ಫ್ಲೋರಿಂಗ್ ಅನ್ನ ರೆಡಿ ಮಾಡುವಂಥದ್ದು 40 mm ಜಲ್ಲಿ ಹಾಕ್ಬಿಟ್ಟು ಫ್ಲೋರಿಂಗ್ ಅನ್ನ ಫ್ಲಾಟ್ ಮಾಡುವಂಥದ್ದು. ಜೊತೆಯಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಕಾಲಮ್ ಅನ್ನ ಎರೆಕ್ಟ್ ಮಾಡುವಂಥದ್ದು, ಕಾಲಮ್ ಅನ್ನ ಎತ್ತೋದು, ಸ್ಟೇರ್ ಕೇಸ್ ಅನ್ನ ರೆಡಿ ಮಾಡುವಂಥದ್ದು. ಆದ್ರೆ ನೆನಪಿಟ್ಕೊಳ್ಳಿ, ಕೆಲವೊಬ್ರು ಪಾರ್ಕಿಂಗ್ ಮಾಡ್ತಾರೆ ಕೆಳಗಡೆ. ಓಕೆ, ಏನು ಕನ್ಸ್ಟ್ರಕ್ಷನ್ ಇರಲ್ಲ. ಕೆಲವೊಬ್ರು ಮಿಕ್ಸ್ ಮಾಡ್ತಾರೆ, ಅರ್ಧ ಪಾರ್ಕಿಂಗ್ ಅರ್ಧ ಕನ್ಸ್ಟ್ರಕ್ಷನ್. ಕೆಲವೊಬ್ರು ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಫುಲ್ ಮನೆನ ಕಟ್ತಾರೆ. ಸೊ ಫುಲ್ ಕನ್ಸ್ಟ್ರಕ್ಷನ್ ಮಾಡುವಂಥವ್ರು ವಾಲ್ ಕನ್ಸ್ಟ್ರಕ್ಷನ್ ಮೊದಲು ಮಾಡ್ಕೊಬೇಕು ಕಾಲಮ್ಗಳ ಜೊತೆಯಲ್ಲಿ. ಹಾಫ್ ಕನ್ಸ್ಟ್ರಕ್ಷನ್ ಮಾಡುವಂಥವ್ರು ಕೂಡ ಡೆಫಿನೆಟ್ಲಿ ವಾಲ್ ಕನ್ಸ್ಟ್ರಕ್ಷನ್ ಹಾಫ್ ಮಾಡಿಬಿಟ್ಟು 2 ಬೀಮನ್ನ 2 ಕಾಲಮ್ ಅನ್ನ ಎತ್ತುವಂಥದ್ದು. ಇನ್ನು ಯಾರು ಓನ್ಲಿ ಪಾರ್ಕಿಂಗ್ ಮಾಡ್ತಾರೆ ಬಿಡ್ಬೇಕಂತಿದ್ರೆ ಅವರು ಕೇವಲ ಕಾಲಮ್ ಅನ್ನ ಇಲ್ಲಿ ಎರೆಕ್ಟ್ ಮಾಡುವಂಥದ್ದು. ಕಾಲಮ್ ಅನ್ನ ಎರೆಕ್ಟ್ ಮಾಡಿಬಿಟ್ಟು ಬೀಮ್ ಹಾಕೊಂಡು ಜೊತೆಲಿ ಸ್ಟೇರ್ ಕೇಸ್ ಅನ್ನ ರೆಡಿ ಮಾಡ್ಕೊಳ್ಳುವಂಥದ್ದು. ಅದ್ರ ಜೊತೆಲಿ ರೂಫಿಂಗ್ ಅನ್ನ ಕಟ್ಕೊಳ್ಳೋದು. ಇಲ್ಲ ಅಂತಂದ್ರೆ ಯಾರು ಓನ್ಲಿ ಕನ್ಸ್ಟ್ರಕ್ಷನ್ ಕೆಳಗಡೆ ಕನ್ಸ್ಟ್ರಕ್ಷನ್ ತಗೊಂಡು ಹೋಗ್ತಾ ಇದ್ರೆ ಡೆಫಿನೆಟ್ಲಿ ನೀವು ಫುಲ್ ಎಂಟೈರ್ ಆಗಿ ವಾಲ್ ಕನ್ಸ್ಟ್ರಕ್ಷನ್ ಅನ್ನ ಮುಗಿಸುವಂಥದ್ದು. ಜೊತೆಯಲ್ಲಿ ನೆನಪಿಟ್ಕೊಳ್ಳಿ, ಆದ್ರೆ ಪಿಟ್ ಅನ್ನ ರೆಡಿ ಮಾಡ್ಕೊಳ್ಳಿ, ಸಂಪನ್ನ ರೆಡಿ ಮಾಡ್ಕೊಳ್ಳಿ, ಸ್ಟೇರ್ ಕೇಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಸೊ ಇದ್ರ ಜೊತೆಯಲ್ಲಿ ಕೆಲಸ ಸಾಗುವಂತ
ಬರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಬರುವಂತದ್ದು ಓನ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನೀವು ಡೈರೆಕ್ಟ್ ಆಗಿ ಬೀಮ್ ಮತ್ತೆ ರೂಫಿಂಗ್ ಗೆ ಹೋಗ್ಬೋದು. ಇಲ್ಲ ಅಂತಂದ್ರೆ ಮನೆ ಕಟ್ತಾ ಇದ್ರೆ ವಾಲ್ ಕಟ್ತಾ ಇದ್ರೆ ಅಂತ ನೀವು ಇಲ್ಲಿ ಹಾಕುವಂಥದ್ದು ಲಿಂಟಲ್ ಹಾಕೋದನ್ನ ಮರಿಬೇಡಿ. ನೀವು ಮರ್ತರು ನಿಮ್ಮ ಮೇಸ್ತ್ರಿ ಮರಿಯಲ್ಲ. ಲಿಂಟಲ್ ಆದ ನಂತರ ಬರುವಂತದ್ದು ಬೀಮ್ ನಂತರ ಬರುವಂತದ್ದು ರೂಫಿಂಗ್. ಹೌದು, ರೂಫಿಂಗು ಮೋಲ್ಡ್ ಹಾಕುವಂಥದ್ದು. ಹಾಕೋ ಸಮಯದಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಎಲೆಕ್ಟ್ರಿಕಲ್ ವರ್ಕ್ ಆಗಬೇಕು. ಹಾಗೆ ಕವರಿಂಗ್ ಬ್ಲಾಕ್ಸ್ ಅನ್ನ ಕೊಡೋದನ್ನ ಮಾತ್ರ ಮರಿಬೇಡಿ. ಕವರಿಂಗ್ ಬ್ಲಾಕ್ಸ್ ಹಾಕಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಕವರಿಂಗ್ ಬ್ಲಾಕ್ಸ್ ಅಂತಂದ್ರೆ ಬೇಕಾದ್ರೆ ಕವರಿಂಗ್ ಬ್ಲಾಕ್ಸ್ ಅನ್ನೇ ತಂದು ಯೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ ನೀವು ಗ್ರಾನೈಟ್ ಪೀಸ್ ಗಳನ್ನ ಕೂಡ ಇಲ್ಲಿ ಯೂಸ್ ಮಾಡಬಹುದು ಸ್ನೇಹಿತರೆ. ಸೊ ಕಂಪ್ಲೀಟ್ ಆಗ್ತಾ ಇದ್ದಾಗ ನೀವು ಮರುದಿನ ಪಾತಿ ಕಟ್ಟಬೇಕಾಗುತ್ತೆ. ಪಾತಿ ಕಟ್ಬಿಟ್ಟು ಅದ್ರಲ್ಲಿ ನೀರು ತುಂಬಿಸ್ಬಿಟ್ಟು ಅರೌಂಡ್ 7 to 8 ಡೇಸ್ ನೀವು ಇದನ್ನ ಮೇಂಟೈನ್ ಮಾಡಬೇಕಾಗುತ್ತೆ, ವಾಟರ್ ಮೇಂಟೈನ್ ಮಾಡಬೇಕಾಗುತ್ತೆ. ಆ ನಂತರ ನೀವು 7 to 8 ಡೇಸ್ ಆದ್ಮೇಲೆ ಪಾತಿನ ತೆಗೆದಾಕ್ಬಿಟ್ಟು ನೀವು ನೆಕ್ಸ್ಟ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡಬಹುದು. ಆದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಇದ್ರ ಕೆಳಗಡೆ ಇರುವಂತಹ ಸೆಂಟ್ರಿಂಗ್ ಇದೆಯಲ್ಲ, ಇದನ್ನ ಅರೌಂಡ್ 21 ಡೇಸ್ ಅಂತೂ ಮೇಂಟೈನ್ ಮಾಡಲೇಬೇಕು. ಕೆಲವರು 28 ಡೇಸ್ ಹೇಳ್ತಾರೆ, ಕೆಲವರು 21 ಡೇಸ್ ಹೇಳ್ತಾರೆ. ಸೊ ಅರೌಂಡ್ 21 ಡೇಸ್ ಅಂತೂ ನೀವು 3 ವೀಕ್ಸ್ ಅನ್ನ ಸೆಂಟ್ರಿಂಗ್ ಏನು ಹೊಡೆದಿರ್ತಾರೆ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಒಳ್ಳೇದಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಆದ್ರೆ ಕೆಲಸ ನೀವು 7 ಡೇಸ್ ಆದ್ಮೇಲೆ ಸ್ಟಾರ್ಟ್ ಮಾಡಬಹುದು. ಮೇಲ್ಗಡೆ ನೆಕ್ಸ್ಟ್ ಇದಾಕೊಂಡು ಸ್ಟಾರ್ಟ್ ಹಾಕೊಂಡು ಕಾಲಮ್ ಅನ್ನ ಎರೆಕ್ಟ್ ಮಾಡುವಂಥದ್ದು, ನೆಕ್ಸ್ಟ್ ವಾಲ್ ಕಟ್ಕೊಳ್ಳುವಂಥದ್ದು. ಸೊ ನೆಕ್ಸ್ಟ್ ವರ್ಕ್ ಅನ್ನ ನೀವು ಸ್ಟಾರ್ಟ್ ಮಾಡಬಹುದು ಸ್ನೇಹಿತರೆ. ಓಕೆ, ಅದು ಮೇಲ್ಗಡೆ ಇದಾಯ್ತು. ಇನ್ನು ಕೆಳಗಡೆ ವಿಚಾರಕ್ಕೆ ಬಂದ್ಬಿಡೋಣ. ನೆಕ್ಸ್ಟ್ ವರ್ಕ್ ಏನು, ಓಕೆ, ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬಟ್ ಆಲ್ರೆಡಿ ಕಟ್ಟಿರೋದಕ್ಕೆ ನಾವು ಏನು ಮಾಡುವಂಥದ್ದು. ಹಾಗೆ ಮೇಲ್ಗಡೆ ಕೆಲಸ ನಡೀತಾ ಇರಲಿ, ನೆಕ್ಸ್ಟ್ ಮೋಲ್ಡ್ಗೆ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಒಂದು ವೇಳೆ ಮೇಲ್ಗಡೆ ಮಾಡ್ತಿದ್ರೆ, ಇಲ್ಲ ಓನ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ ಮಾಡ್ತಾ ಇದ್ರೆ ಅಂದ್ರೆ ಡೆಫಿನೆಟ್ಲಿ ನೀವು ಇವಾಗ 21 ಡೇಸ್ ತನಕ ವೇಟ್ ಮಾಡಲೇಬೇಕಾಗುತ್ತೆ. ಯಾವಾಗ 21 ಡೇಸ್ ಆಯಿತು ಆನಂತರ ಇನ್ನು ಸೆಂಟ್ರಿಂಗ್ ಅನ್ನು ಓಪನ್ ಮಾಡ್ತಾರೆ, ಆಮೇಲೆ ನೀವು ಮಾಡುವಂಥದ್ದು ಎಲೆಕ್ಟ್ರಿಕಲ್ ವರ್ಕ್. ಹೌದು ಸ್ನೇಹಿತರೆ, ಎಲೆಕ್ಟ್ರಿಕಲ್ ವರ್ಕ್ ಬೇಕು. ಎಲ್ಲೆಲ್ಲಿ ಪೈಪ್ ಹಾಕೊಂಡಿದ್ರ ಎಲ್ಲ ಕಡೆ ಅದನ್ನ ಇದು ಮಾಡಬೇಕಾಗುತ್ತೆ, ಗ್ರೂ ಕಟಿಂಗ್ ಮಾಡಬೇಕಾಗುತ್ತೆ. ಗ್ರೂ ಕಟಿಂಗ್ ಮಾಡಿಕೊಂಡು ಪೈಪು ಬಾಕ್ಸಸ್ಗಳು ಎಲ್ಲನೂ ಹಾಕೊಂಡು ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ನಡೆಯುವಂಥದ್ದು ವುಡ್ ವರ್ಕ್. ಹೌದು, ಫಸ್ಟ್ ನೀವು ಥಿಂಕ್ ಮಾಡಬೇಕು, ನೀವು ಯಾವ ರೀತಿ ವಿಂಡೋಸ್ ಮಾಡ್ಬೇಕಂತಿದ್ರೆ, ಯಾವ ರೀತಿ ಇದನ್ನ ಡೋರ್ಸ್ ಅನ್ನ ಫಿಟ್ ಮಾಡ್ಬೇಕಂತ. ಡೆಫಿನೆಟ್ಲಿ ಡೋರ್ ಅನ್ನ ವುಡ್ಡಲ್ಲೇ ಮಾಡಬೇಕಿತ್ತು. ವುಡ್ ವಾಸ್ಕಲ್ ಫ್ರೇಮ್ಸ್ ಅನ್ನು ತಂದ್ಕೊಳ್ಳೇಬೇಕು. ಇದೇ ಟೈಮ್ ಆಕ್ಚುಲಿ ವಾಸ್ಕಲ್ಗಳನ್ನ ತಂದ್ಕೊಡೋದು, ಫ್ರೇಮ್ ಅನ್ನು ತಂದ್ಕೊಡುವಂಥದ್ದು. ಇಲ್ಲ ಅಂತಂದ್ರೆ ವಿಂಡೋಸ್ ಕೂಡ ನೀವು ವುಡ್ ವಿಂಡೋಸ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇವಾಗಲೇ ಫ್ರೇಮ್ ತಂದ್ಕೊಡ್ಬೇಕು. ಆದರೆ ನೀವೇನಾದ್ರೂ ಅಲ್ಯೂಮಿನಿಯಂ ಇದಕ್ಕೆ ಹೋಗ್ತಾ ಇದ್ರೆ ಇವಾಗ ನೀವು ಗ್ರಿಲ್ ಅನ್ನ ತಂದ್ಕೊಡ್ಬೇಕು, ಗ್ರಿಲ್ ಅನ್ನ ರೆಡಿ ಮಾಡಿಸ್ಕೊಡ್ಬೇಕು. ಗ್ರಿಲ್ ಅನ್ನ ಪ್ಲಾಸ್ಟರಿಂಗ್ ಮಾಡೋ ಸಮಯದಲ್ಲಿ ಆಕ್ಚುಲಿ ಫಿಟ್ ಮಾಡಿಬಿಡ್ತಾರೆ. ಸೊ ಆದ್ದರಿಂದ ಎಲೆಕ್ಟ್ರಿಕಲ್ ವರ್ಕ್ ಮತ್ತು ಗ್ರಿಲ್ ವರ್ಕ್ ಆಗುವಂಥದ್ದು. ಇಲ್ಲ ಅಂತಂದ್ರೆ ಎಲೆಕ್ಟ್ರಿಕಲ್ ವರ್ಕ್ ಮತ್ತು ವುಡ್ ವರ್ಕ್ ನಡೆದು ಹೋಗುವಂಥದ್ದು. ಓಕೆ, ಫ್ರೇಮ್ ಹೇಳ್ತಾ ಇದ್ದೀನಿ ನಾನು, ಓನ್ಲಿ ಫ್ರೇಮ್, ಯಾವುದೇ ರೀತಿ ಶೆಟ್ರಿಂಗ್ಗಳು ಹೇಳ್ತಾ ಇಲ್ಲ. ಓನ್ಲಿ ಫ್ರೇಮ್ ಅನ್ನ ಫಿಕ್ಸ್ ಮಾಡುವಂಥದ್ದು. ವುಡ್ ವರ್ಕ್ ಮಾಡಿದ್ರೆ ನಿಮಗೆ ಫ್ರೇಮ್ ಅಲ್ಲೇ ಗ್ರಿಲ್ ಬಂದ್ಬಿಡುತ್ತೆ. ಸೊ ಆದ್ದರಿಂದ ಬೇರೆ ಎಕ್ಸ್ಟ್ರಾ ಗ್ರಿಲ್ ಬಗ್ಗೆ ಎಲ್ಲ ಹಾಕ್ಸೋ ಸೀನ್ ಇಲ್ಲ. ನೆಕ್ಸ್ಟ್ ಸ್ಟಾರ್ಟ್ ಮಾಡುವಂಥದ್ದು ಪ್ಲಾಸ್ಟರಿಂಗ್ ವರ್ಕ್. ಹೌದು, ಇನ್ನು ಪ್ಲಂಬಿಂಗ್ ಲೇಟ್ ಇದೆ. ಫಸ್ಟ್ ಪ್ಲಾಸ್ಟರಿಂಗ್ ವರ್ಕ್ ಮಾಡ್ಕೊಬೇಕು ಆಕ್ಚುಲಿ. ಸೊ ಪ್ಲಾಸ್ಟರಿಂಗ್ ವರ್ಕ್ ನಾನು ಏನು ಹೇಳ್ತೀನಿ ಅಂದ್ರೆ, ಸಂಪಲ್ಲಿ ಇನ್ಸೈಡ್ ಪ್ಲಾಸ್ಟರಿಂಗ್ ವರ್ಕ್ ಆಲ್ರೆಡಿ ಮುಗ್ದೋಗಿರ್ಬೇಕು. ಸೊ ಅದನ್ನ ಆಮೇಲೆ ಇಟ್ಕೊಳ್ಕೋಬೇಡಿ. ಪ್ಲಸ್ ಇನ್ಸೈಡ್ಗೆಲ್ಲ ಮುಗಿಸಿ ಅದ್ರ ಮೇಲ್ಗಡೆ ಮೋಲ್ಡ್ ಹಾಕೋ ಸಮಯದಲ್ಲೇ ಅದ್ರ ಕೂಡ ಮೋಲ್ಡ್ ಹಾಕ್ತಾರೆ. ಸೊ ಇದನ್ನ ಒಂದು ನೆನಪು ಇಟ್ಕೊಳ್ಳಿ. ಹಾಗೆ ಸಂಪಲ್ಲಿ ವೈಟ್ ಟೈಲ್ಸ್ ಹಾಕೋದು ಒಳ್ಳೇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಸ್ವಲ್ಪ ಕತ್ಲೆ ಇರೋದ್ರಿಂದ ವೈಟ್ ಟೈಲ್ಸ್ ಹಾಕಿದ್ರೆ ನಿಮಗೆ ಎಷ್ಟು ಸಂಪ್ ಗಲೀಜಾಗಿದೆ, ಎಷ್ಟು ಕ್ಲೀನ್ ಆಗಿದೆ, ಸೊ ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ಆವಾಗ ಕ್ಲೀನ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಲ್ಲ ಅಂತಂದ್ರೆ ನೀವು ಸಿಮೆಂಟ್ ಕಲರ್ ಇದ್ರೆ ಅದರಲ್ಲಿ ಎಷ್ಟು ಕೊಳೆ ಆಯ್ತು ಏನ್ ಕತೆ ಗೊತ್ತೇ ಆಗಲ್ಲ. ಅದರಿಂದ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರುವಂಥದ್ದು ಪ್ಲಾಸ್ಟರಿಂಗ್ ಅನ್ನ ಕಂಪ್ಲೀಟ್ ಮಾಡಿಸ್ಬೇಕಾಗತ್ತೆ. ಸೊ ಪ್ಲಾಸ್ಟರಿಂಗ್ ಕಂಪ್ಲೀಟ್ ಆಗ್ತಾ ಇದ್ದಾಗೆ ನೀವು ಮಾಡುವಂಥದ್ದು ಪ್ಲಂಬಿಂಗ್ ವರ್ಕ್ ಮಾಡಬೇಕು. ಹಾಗೆ ಏನು ಟೆಂಪರರಿ ಟ್ಯಾಂಕ್ ಇಟ್ಕೊಂಡಿರ್ತಾರೆ, ಸೊ ಟ್ಯಾಂಕ್ ಅನ್ನು ಕೂಡ ಅದ್ರ ಸರಿಯಾದ ಪ್ಲೇಸ್ ಅಲ್ಲಿ ಶಿಫ್ಟ್ ಮಾಡಬೇಕಾಗುತ್ತೆ. ಸೊ ಶಿಫ್ಟ್ ಮಾಡಿಬಿಟ್ಟು ಎಲ್ಲ ಪ್ಲಂಬಿಂಗ್ ವರ್ಕ್ ಅನ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳುವಂಥದ್ದು ಸ್ನೇಹಿತರೆ. ನೆನಪಿಟ್ಕೊಳ್ಳಿ, ಪ್ಲಂಬಿಂಗ್ ವರ್ಕ್ ಅಂತಂದ್ರೆ ಪ್ಲಂಬಿಂಗ್ ಕನೆಕ್ಷನ್ ಅನ್ನು ಕೊಡುವಂಥದ್ದು, ಯಾವುದೇ ರೀತಿ ಪ್ಲಂಬಿಂಗ್ ಫಿಟ್ಟಿಂಗ್ ಅನ್ನ ಹಾಕುವಂಥದ್ದಲ್ಲ. ನೆನಪಿಟ್ಕೊಳ್ಳಿ. ಸೊ ಇವಾಗ ಬರುವಂಥದ್ದು ಟೈಲ್ಸ್ ವರ್ಕ್, ಬಾತ್ರೂಮ್ ಇರ್ಬೋದು, ಎಲ್ಲ ರೂಮ್ ಇರ್ಬೋದು. ಸೊ ಎಲ್ಲಾ ರೀತಿಯ ಟೈಲ್ಸ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡುವಂಥದ್ದು ಸ್ನೇಹಿತರೆ. ಟೈಲ್ಸ್ ವರ್ಕ್ ಮುಗಿತಾ ಇದ್ದಾಗ ನೆಕ್ಸ್ಟ್ ಬರುವಂಥದ್ದು ಪೇಂಟಿಂಗ್ 1 ಕೋಟ್, ಸಿಂಗಲ್ ಕೋಟ್. ಹೌದು, ಬೇಕಾದ್ರೆ ಹೊರಗಡೆ ಡಬಲ್ ಕೋಟ್ ಹೊಡ್ಕೊಬಹುದು, ಆದ್ರೆ ಒಳಗಡೆ ಮಾತ್ರ ಸಿಂಗಲ್ ಕೋಟ್ ಅನ್ನ ಮಾಡುವಂಥದ್ದು. ಸೊ ಸಿಂಗಲ್ ಕೋಟ್ ಮುಗಿತಾ ಇದ್ದಾಗೆ ನೀವು ಮಾಡುವಂಥದ್ದು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಅನ್ನ ಫಿಟ್ ಮಾಡುವಂಥದ್ದು, ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಅನ್ನ ಫಿಟ್ ಮಾಡುವಂಥದ್ದು. ಸೊ ಅದನ್ನ ಎವ್ರಿಥಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಸೊ ಇದರ ಜೊತೆಯಲ್ಲಿ ನೆಕ್ಸ್ಟ್ ಮಾಡುವಂಥದ್ದು ನೀವು ರೈಲಿಂಗ್ಸ್ ಫಿಟ್ಟಿಂಗ್ಸ್. ಹೌದು, ರೈಲಿಂಗ್ಸ್ ಅನ್ನು ಕೂಡ ಫಿಟ್ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಸ್ಟೇರ್ ಕೇಸ್ ಇರುತ್ತೆ, ಎಲ್ಲೆಲ್ಲಿ ಬಾಲ್ಕನೀಸ್ ಇರುತ್ತೆ, ಸೊ ಎಲ್ಲ ಕಡೆ ಸ್ವಲ್ಪ ಕೆಲಸ ಇರುತ್ತೆ. ಸೊ ಆದ್ರಿಂದ ರೈಲಿಂಗ್ಸ್ ವರ್ಕ್ ಅನ್ನು ಕೂಡ ಇವಾಗ ಮುಗಿಸ್ಕೊಳ್ಳುವಂಥದ್ದು ಸ್ನೇಹಿತರೆ. ಜೊತೆಲಿ ರೈಲಿಂಗ್ಸ್ ಜೊತೆ ಏನಾದ್ರು ಗ್ರಿಲ್ ವರ್ಕ್ ಇದೆ, ಬೇರೆ ಕಡೆ ಗ್ರಿಲ್ ಹಾಕ್ಸ್ತಾ ಇದ್ದಾರೆ, ಸೇಫ್ಟಿ ಗ್ರಿಲ್ಸ್ ಹಾಕ್ತಾ ಇದ್ದಾರೆ. ಸೊ ಎವ್ರಿಥಿಂಗ್ ಅನ್ನು ನೀವು ನೆಕ್ಸ್ಟ್ ಪೇಂಟ್ ಕೋಟಿಂಗ್ ಬರೋದ್ರೊಳಗಡೆ ಪ್ರತಿಯೊಂದು ವಿಚಾರವನ್ನು ನೀವು ಇಲ್ಲಿ ಮುಗಿಸ್ಕೊಬೇಕಾಗತ್ತೆ ಸ್ನೇಹಿತರೆ. ಹಾಗೆ ಗೇಟ್ ಅನ್ನು ಫಿಕ್ಸ್ ಮಾಡುವಂಥದ್ದು, ಜೊತೆಲಿ ಕಾಂಪೌಂಡ್ಸ್ ಏನಾದ್ರು ಮಾಡಿಫಿಕೇಶನ್ ಇದೆ ಅಥವಾ ಕಾಂಪೌಂಡ್ ಕಟ್ಟೋದಿದೆ, ಸೊ ಎವ್ರಿಥಿಂಗ್ ಅನ್ನು ಇದೇ ಸಮಯದಲ್ಲಿ ನೀವು ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ. ಗ್ರಿಲ್ ಆಯ್ತು, ಗೇಟ್ ಆಯ್ತು, ರೈಲಿಂಗ್ಸ್ ಆಯ್ತು, ಸೊ ಎಲ್ಲ ಆಯ್ತು. ಸೊ ನೆಕ್ಸ್ಟ್ ಬರುವಂಥದ್ದು ಇಂಟೀರಿಯರ್ ವರ್ಕ್. ಹೌದು, ಈಗಲೂ ಸೆಕೆಂಡ್ ಕೋಟ್ ಪೇಂಟಿಂಗ್ ಬೇಡ, ಇಂಟೀರಿಯರ್ ವರ್ಕ್ ಬೇಕು. ಆದರೆ ನೆನಪಲ್ಲಿ ಇಂಟೀರಿಯರ್ ವರ್ಕ್ ಅಂದ್ರೆ ಟಿವಿ ಯೂನಿಟ್, ವಾರ್ಡ್ರೋಬು, ಪೂಜಾ ಯೂನಿಟ್, ಸೊ ಇವುಗಳನ್ನ ಮಾಡುವಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೇ ರೀತಿ ಫರ್ನಿಚರ್ನ ತರೋ ಅಗತ್ಯ ಇಲ್ಲ. ಯಾವುದೇ ಫರ್ನಿಚರ್ನ ತೊಗೊಂಡ್ಬರ್ಬೇಡಿ. ಯಾಕಂತಂದ್ರೆ ನೆಕ್ಸ್ಟ್ ಪೇಂಟಿಂಗ್ ಇರುತ್ತೆ, ಆ ಸಮಯದಲ್ಲಿ ಫರ್ನಿಚರ್ಗಳ ಮೇಲೆ ಪೇಂಟ್ ಬೀಳೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಓನ್ಲಿ ನಾನು ಏನೇನು ಹೇಳಿದೆ ಇದು ಮಾತ್ರ ಸೆಟ್ ಮಾಡುವಂಥದ್ದು. ಸೊ ಇವೆಲ್ಲವನ್ನು ರೆಡಿ ಮಾಡಿಸ್ಬೇಕು. ಇದರ ಜೊತೆಯಲ್ಲಿ ನೆಕ್ಸ್ಟ್ ಮಾಡುವಂಥದ್ದು ಸೆಕೆಂಡ್ ಕೋಟ್
ಪೇಂಟಿಂಗ್. ಹೌದು, ಫೈನಲ್ ಆಗಿ ಬರುವಂಥದ್ದು ಸೆಕೆಂಡ್ ಕೋಟ್ ಪೇಂಟಿಂಗ್. ಸೊ ಇದು ಆದ ನಂತರ ನೀವು ಅದೇ ಸಮಯದಲ್ಲಿ ನೀವು ಡೋರ್ ಮತ್ತು ವಿಂಡೋಸ್ ಅನ್ನ ಫಿಟ್ ಮಾಡುವಂಥದ್ದು. ಓಕೆ, ಜೊತೆಯಲ್ಲಿ ಪೇಂಟಿಂಗ್ ಕೂಡ ಮುಗ್ದಿರುತ್ತೆ, ಹಾಗೆ ಡೋರ್ ಮತ್ತು ವಿಂಡೋಸ್ಗೆ ಪಾಲಿಶಿಂಗ್ ಕೂಡ ನೀವು ಹಾಕ್ಸ್ಬೋದು ಸ್ನೇಹಿತರೆ. ವುಡನ್ ಆದ್ರೆ, ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಸ್ಲೈಡಿಂಗ್ ಆದ್ರೆ ಪೌಡರ್ ಕೋಟೆಡ್ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ UPVC ವಿಂಡೋಗಳು ಕೂಡ ಬರ್ತಾ ಇದೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಕೂಡ ನೀವು ಇನ್ಸ್ಟಾಲ್ ಮಾಡಬಹುದು ಸ್ನೇಹಿತರೆ. ಒಂದು ವಿಚಾರ ಮಾಡ್ತಿದ್ದೆ, ರೂಫ್ ಮೇಲ್ಗಡೆ ವಾಟರ್ ಪ್ರೂಫಿಂಗ್ ಅನ್ನ ಮಾರೋದನ್ನು ಮಾತ್ರ ಮರಿಬೇಡಿ. ಅದು ಬೇಕಾದ್ರೆ ಡಾಕ್ಟರ್ ಫಿಕ್ಸೆಟ್ ಇರಲಿ, ಫೋಸ್ಟ್ರಾಕ್ ಇರಲಿ, ಯಾವುದೇ ಕಂಪನಿ ಅಂದ್ಬಿಟ್ಟು ನೀವು ಒಂದು ವಾಟರ್ ಪ್ರೂಫಿಂಗ್ ಅನ್ನ ಮಾಡ್ಕೊಳ್ಳುವಂಥದ್ದು. ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಒಂದು ವೇಳೆ ವೇಸ್ಟೇಜ್ ಟೈಲ್ಸ್ ಇದೆ, ಒಂದು ವೇಳೆ ಟೈಲ್ಸ್ ಅಂಗಡಿಗೆ ಹೋಗಿ ಕೆಲವೊಬ್ಬರ ಹತ್ರ ವೇಸ್ಟ್ ಟೈಲ್ಸ್ ಇರುತ್ತೆ, ಎಕ್ಸ್ಟ್ರಾ ಟೈಲ್ಸ್ ಇರುತ್ತೆ, ಡೆಫಿನೆಟ್ಲಿ ಅದನ್ನು ಕೂಡ ನೀವು ತಂದ್ಬಿಟ್ಟು ರೂಫಲ್ಲಿ ಹಾಕಿದ್ರೆ ಡೆಫಿನೆಟ್ಲಿ ಒಂದು ಪರ್ಮನೆಂಟ್ ವಾಟರ್ ಪ್ರೂಫಿಂಗ್ ಕೂಡ ಆಗುತ್ತೆ ಸ್ನೇಹಿತರೆ. ಆದ್ರೆ ಇಲ್ಲಿ ಗ್ರೋಟಿಂಗ್ ಇರುತ್ತೆ, ಸ್ವಲ್ಪ ಗ್ರೋಟಿಂಗ್ ಅನ್ನ ಚೆನ್ನಾಗಿ ಮಾಡ್ಕೊಂಡ್ರು ಕೂಡ ನೀವು ಉತ್ತಮವಾದ ರೂಫಿಂಗ್ ಅನ್ನ ನೀವು ರೆಡಿ ಮಾಡ್ಕೊಬಹುದು. ಇವೆಲ್ಲ ಆದ ನಂತರ ಫೈನಲ್ ಆಗಿ ಬರುವಂಥದ್ದು ಅದರ್ ವರ್ಕ್ಸ್. ಏನಾದರೂ ಮೋಟರ್ ಫಿಟ್ಟಿಂಗ್ ಮಾಡೋದಿದೆ, ಚಿಮ್ನಿ ಫಿಟ್ಟಿಂಗ್ ಮಾಡೋದಿದೆ, ಫರ್ನಿಚರ್ ತಗೊಂಡ್ಬರೋದಿದೆ, ಸೊ ಇವೆಲ್ಲವನ್ನು ನೀವು ಫೈನಲ್ ಆಗಿ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ಇವೆಲ್ಲವಾದ ನಂತರ ನೀವು ಮಾಡೋದು ಗೃಹ ಪ್ರವೇಶ. ಹೌದು ಸ್ನೇಹಿತರೆ, ಕೊನೆಯದಾಗಿ ಮಾಡೋದು ಗೃಹ ಪ್ರವೇಶ ಪೂಜೆ. ಹಾಗೆ ಗೃಹ ಪ್ರವೇಶ ಪೂಜೆಗೆ ನನ್ನ ಕರೆಯೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ನೋಡಿದ್ರಲ್ಲ, ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಎಂತ ಪ್ರೊಸೆಸ್ ಅನ್ನು ಎಷ್ಟು ಕ್ವಿಕ್ ಅಂಡ್ ಈಸಿಯಾಗಿ ಹೇಳಿದ್ದೀನಿ, ಇದನ್ನ ಮರಿಬೇಡಿ, ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ನೀವು ಬೇಕಾದ್ರೆ ಒಂದು ನೋಟ್ ಕೂಡ ಮಾಡಿ ಇಟ್ಕೊಬಹುದು, ಯಾವುದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ನೇಹಿತರೆ, ಇಷ್ಟೊಂದು ಬೆಂಬಲ ಕೊಟ್ಟಿದ್ದಕ್ಕೆ, ನಿಮ್ಮ ಕನ್ನಡಕವ್ರನ್ನ ಬೆಳೆಸೋದಕ್ಕೆ ನಿಮ್ಗೆ ಅನಂತ ಧನ್ಯವಾದಗಳು ಸ್ನೇಹಿತರೆ.